ಅನಾರೋಗ್ಯದಿಂದ ಒಂದು ವಾರದ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಗುಣಮುಖರಾಗಿ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಅವರ ಆರೋಗ್ಯದಲ್ಲಿ ಭಾರಿ ಚೇತರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ವೈದ್ಯರು ಡಿಸ್ಚಾರ್ಜ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈಗ ಗುಣಮುಖರಾಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ ಒಂದು ವಾರದಿಂದ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಅವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ದೇವೇಗೌಡರನ್ನ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಡಿಸ್ಚಾರ್ಜ್ ಬಳಿಕ ಅವರು ತಮ್ಮ ಮನೆಗೆ ವಾಪಸ್ಸಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಎಲ್ಲರೂ ಕೂಡ ಹೋಗಿ ಅನೇಕ ಜನ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ದರು. ನಿರ್ಮಲಾನಂದ ಶ್ರೀಗಳು ಕೂಡ ಹೋಗಿದ್ದರು. ಆವಾಗಲೇ ಅವರು ತುಂಬ ಲವಲವಿಕೆಯಿಂದ ಇದ್ದರು. ಬಟ್ ಸ್ಟಿಲ್ ವಯಸ್ಸು 90+92 ವಯಸ್ಸಾಗಿರೋದ್ರಿಂದ ಡಾಕ್ಟ್ರು ಕೂಡ ಯಾವುದೇ ರೀತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅವರು ಕಂಪ್ಲೀಟ್ ಗುಣಮುಖರಾಗೋ ತನಕ ಆಸ್ಪತ್ರೆಯಲ್ಲೇ ಅವ್ರನ್ನ ಇಟ್ಕೊಂಡು ಟ್ರೀಟ್ಮೆಂಟನ್ನು ಕೊಟ್ಟು ಅವರು ಈಗ ಕಂಪ್ಲೀಟಾಗಿ ಅವರ ಜ್ವರ ಎಲ್ಲ ಏನೋ ತುಂಬ ಕಾಡಿತ್ತು. ಹಾಗಾಗಿ ಎಲ್ಲ ಕಡಿಮೆ ಆದ ನಂತರ ಈಗ ದೇವೇಗೌಡರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಅವರು ತಮ್ಮ ಮನೆಗೆ ತೆರಳಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ದೇವೇಗೌಡರನ್ನ ವೀಲ್ಚೇರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ. ತುಂಬ ಗೆಲುವಾಗಿದ್ದಾರೆ. ಆರೋಗ್ಯ ಎಲ್ಲ ಸುಧಾರಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ದೇವೇಗೌಡರ ಹೆಲ್ತ್ ಬುಲೆಟಿನ್ ಥರ ಏನಾದರೂ ರಿಲೀಸ್ ಮಾಡಿದ್ರ, ಕಂಪ್ಲೀಟ್ ಈಗ ಗುಣಮುಖರಾದ್ರ ಹೇಗೆ ಅಂತನ್ಬಿಟ್ಟು? ಖಂಡಿತ ಅರವಿಂದ್, ಕಳೆದ ಒಂದು ವಾರದಿಂದ ದೇವೇಗೌಡರಿಗೆ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಸಲಾಗಿತ್ತು. ಮೊದಲಿಗೆ ಅವರು ಆಸ್ಪತ್ರೆಯಲ್ಲಿ ಐಸಿಯು ಟ್ರೀಟ್ಮೆಂಟ್ ಕೊಟ್ಟು ಹಾಗೆ ತೀವ್ರ ಸ್ವರೂಪದ ಜ್ವರ ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಅನಂತರದಲ್ಲಿ 2 ದಿವಸ ನಂತರದಲ್ಲಿ ಮಾರುತಿ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಸೊ ಡಿಸ್ಚಾರ್ಜ್ ಆಗಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಇವತ್ತು ಅವರ ಪುತ್ರ ರೇವಣ್ಣ ಅವರು ಕೂಡ ಹಾಸನಾಂಬೆ ದರ್ಶನವನ್ನು ಪಡೆದು ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಎಲ್ಲ ಮಾಡಿಸಿದ್ರು. ಅವರ ಆರೋಗ್ಯ ಹಾರೈಕೆಗಳು ಸಾಕಷ್ಟು ಬಂದಿತ್ತು ಎಲ್ಲ ಕಡೆಯಿಂದ, ಶೀಘ್ರ ಗುಣಮುಖರಾಗಲಿ ಅಂತ. ಅದರಂತೆಯೇ ಈಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ.